ನಮಸ್ತೆ ಎಲ್ರಿಗೂ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಯಾಕಂದರೆ ನಾನು ಶುಕ್ರವಾರ ಕಮಲಾತ್ಮಕ ಜಯಂತಿ ಇತ್ತು. ಆವತ್ತಿನ ವಿಶೇಷ ಏನು, ಅವತ್ತು ಯಾವ ಸ್ತೋತ್ರ ಇಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ದೇವಿ ದೇವಸ್ಥಾನಕ್ಕೆ, ಆಮೇಲೆ ದೇವಸ್ಥಾನದಿಂದ ಬರಬೇಕಾದ್ರೆ ನೀವು ಏನೆಲ್ಲ ಐಟಮ್ಸ್ನ ಮನೆಗೆ ತೊಗೊಂಬರ್ಬೇಕು ಅಂತ ಎಲ್ಲನೂ ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಆದರೆ ಆ ತಂದಿರೋ ವಸ್ತುಗಳನ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಅದರಲ್ಲಿ ಹೇಳಿರಲಿಲ್ಲ. ತುಂಬ ಜನ ನನಗೆ ಮೆಸೇಜ್ ಮಾಡಿದ ಕಾರಣಕ್ಕೆ ನಾನು ಈ ಲಾಂಗ್ ವಿಡಿಯೋನ, ಇದು ಶಾರ್ಟಾಗೇ ಇದೆ, ಈ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಲ್ಲುಪ್ಪು ಮನೆ ತಂದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರಿ. ಕಲ್ಲುಪ್ಪು ಮನೆಗೆ ತಂದ ಮೇಲೆ ಅದನ್ನು ನೀವು ಅಡುಗೆಗೆ ಯೂಸ್ ಮಾಡ್ಬೋದು, ಅಥವಾ ಮಂಗಳವಾರ ಶುಕ್ರವಾರ ನೀವು ಸ್ನಾನ ಮಾಡೋ ನೀರಲ್ಲಿ ಅದನ್ನು ಹಾಕಿ ಸ್ನಾನ ಮಾಡಬೇಕು. ಅದೇ ಥರ ಮನೆ ಕ್ಲೀನ್ ಮಾಡ್ತೀವಿ, ಮನೇನ ತೊಳಿತೀವಿ ಅಂದರೆ ಆ ನೀರಿಗೂ ನೀವು ಕಲ್ಲುಪ್ಪು ಹಾಕಿ ಮನೇನ ಕ್ಲೀನ್ ಮಾಡ್ಕೋಬೋದು. ಇನ್ನು ಅರಿಶಿನ ಪುಡಿ ಅಡುಗೆದು ತಂದಿದ್ರೆ ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ. ಅದೇ ಥರ ಅಮಾವಾಸ್ಯೆಗೆ ಶುಕ್ರವಾರ ಮೇನ್ ಡೋರ್ ಹೊಸ್ತಿಲಿಗೆ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಅದೇ ಥರ ಅಮಾವಾಸ್ಯೆ ದಿವಸ ನಿಮ್ಮ ಮೇನ್ ಡೋರಲ್ಲಿ ತ್ರಿಶೂಲ, ಸ್ವಸ್ತಿಕು, ಓಂ ಈ ಥರ ಬಳಸ್ರಿ. ಅದೇ ಥರ ನೀವು ಅರಿಶಿನ ಕುಂಕುಮನ ನಿಮ್ಮ ಮನೆಯ ಮುಂದೆ ಯಾವ ರಂಗೋಲಿ ಹಾಕಿರ್ತೀರೋ ಆ ರಂಗೋಲಿಯಲ್ಲಿ ಹಾಕೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬರೋದಿಲ್ಲ. ಈ ಮಾಹಿತಿಯನ್ನು ನಿಮಗೆ ಈಗ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ಥರ ಮನೆಯಲ್ಲಿ ಯಾವಾಗೇ ಆಗಲಿ ನಿಮ್ಮ ದೇವರ ಮನೆಯಲ್ಲಿ ಒಂದು ಚಿಕ್ಕ ರಂಗೋಲಿ ಹಾಕಿ, ಅದರಿಂದ ತುಂಬಾ ಲಾಭನೇ ಆಗುತ್ತೆ, ಒಳ್ಳೆಯದೇ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಾನು ಇನ್ನೊಂದು ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಫುಲ್ ಮಾಹಿತಿ ಬೇಕು ಅನ್ನೋರಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಏನು ಅಂತಂದರೆ, ಕಾಳುಮೆಣಸಿಂದು ನಾನು ಹಾಕಿದ್ದೀನಿ. ಕಾಳುಮೆಣಸಿನ ಆ ಪ್ರಯೋಗ ಮಾಡೋದ್ರಿಂದ ಅದರಿಂದ ನಿಮಗೇನೆಲ್ಲ ಯೂಸ್ ಆಗುತ್ತೆ ಅಂತ ನಾನು ಅದರಲ್ಲಿ ಆಲ್ರೆಡಿ ಹೇಳಿದ್ದೀನಿ. ನಮಗಿನ್ನೂ ಕ್ಲೀನಾಗಿ ಅದ್ರ ಬಗ್ಗೆ ಗೊತ್ತಾಗಿಲ್ಲ ಅನ್ನೋರು ನನಗೆ ಮೆಸೇಜ್ ಮಾಡ್ಬೋದು. ಅದೇ ಥರ ನೀವು ನನಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋನೂ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದೇವ್ರ ಮೇಲೆ ನಂಬಿಕೆ ಇರಲಿ ಇರದೇ ಇರಲಿ, ನಮ್ಮ ಒಂದು ಚಿಕ್ಕ ಪ್ರಯತ್ನದಿಂದ ಒಂದು ದೊಡ್ಡ ಸಕ್ಸಸ್ ನಮಗೆ ಸಿಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾಕಂದರೆ ನಾವು ಪ್ರಯತ್ನ ಪಡ್ದಲೇ ಫಲ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲರೂ ದೇವ್ರು ನೋಡ್ಕೊಳ್ತಾನೆ, ದೇವರು ಯಾವ ಥರ ನಡೆಸ್ತಾನೋ ಆ ಥರ ನಡೀತೀನಿ ಅಂತ ತುಂಬ ಜನ ಬಾಯಿ ಮಾತಲ್ಲಷ್ಟೇ ಹೇಳ್ತೀರಾ. ಏನಾದರೂ ಒಂದು ಪ್ರಯತ್ನ ಪಟ್ಟರೆ ತಾನೇ ದೇವ್ರು ನಿಮ್ಮ ಜೊತೆ ಇರ್ತಾನೆ. ನಾನು ಹೇಳೋ ಪೂಜೆ, ಆ ದಿನದ ವಿಶೇಷ ಅದನ್ನೆಲ್ಲ ನೀವು ಮಾಡ್ಕೊತ ಬಂದರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಕಾಣ್ತೀರಾ. ಅದೇ ಥರ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ದೇವರು ನಿಮ್ಮ ಜೊತೆ ಇರುತ್ತೆ. ನಿಮ್ಮ ದಾರಿದ್ರ್ಯ ಕಳೆದು ಯಾವ ಪೂಜೆಗೆ ಏನು ಫಲ ಸಿಗುತ್ತೆ, ಯಾವ ಥರ ಮಾಡಬೇಕು ಅದನ್ನೆಲ್ಲನೂ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಧನ್ಯವಾದಗಳು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.